ನಮಸ್ಕಾರ. ಟಾಫೆಲ್ಸ್ಬರ್ಗ್ ದೆವ್ವದ ಗುಡ್ಡ, ಬೇಹುಗಾರಿಕೆಯಿಂದ ಕಲೆಯ ನೆಲೆಯವರೆಗೆ ಇದು ನಮ್ಮ ಇಂದಿನ ವಿಷಯ. ನಮಗೆಲ್ಲ ಗೊತ್ತಿರುವಂತೆ 20ನೇ ಶತಮಾನದಲ್ಲಿ ಜಾಗತಿಕ ರಾಜಕೀಯ ವ್ಯವಸ್ಥೆಯನ್ನು ಆಳವಾಗಿ ಪ್ರಭಾವಿಸಿದಂಥ ಘಟನೆಗಳಲ್ಲಿ ಶೀತಲ ಯುದ್ಧ ಅತ್ಯಂತ ಬಹಳ ಪ್ರಮುಖವಾದ್ದು, ಮುಖ್ಯವಾದ್ದು. ಈ ಅವಧಿಯಲ್ಲಿ ಸೈನಿಕ ಬಲದ ಜೊತೆಗೆ ಮಾಹಿತಿ ಸಂಗ್ರಹಣೆ, ಸಂವಹನದ ಮೇಲ್ವಿಚಾರಣೆ ಮತ್ತು ಗುಪ್ತಚರ ತಂತ್ರಜ್ಞಾನಗಳು ಮಹತ್ತರವಾದ ಪಾತ್ರವನ್ನು ವಹಿಸಿದವು. ಇಂತಹ ಗುಪ್ತಚರ ವ್ಯವಸ್ಥೆಗಳ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದ್ದ ಜರ್ಮನಿಯ ಬರ್ಲಿನ್ ನಗರದ ಸಮೀಪದಲ್ಲಿರುವ ಟಾಯ್ಫೆಲ್ಸ್ ಬರ್ಗ್ ಲಿಜನಿಂಗ್ ಸ್ಟೇಷನ್, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎರಡನೇ ಜಾಗತಿಕ ಯುದ್ಧದ ನಂತರ ಬರ್ಲಿನ್ ನಗರ ಬಹುತೇಕ ಸಂಪೂರ್ಣವಾಗಿ ಹಾಳಾಗೋಗಿರುತ್ತೆ. ಸಾವಿರಾರು ಕಟ್ಟಡಗಳ ಸುಮಾರು 2.6 ಕೋಟಿ ಘನ ಮೀಟರ್ಗಳಷ್ಟು ಕಲ್ಲು, ಮಣ್ಣು, ಕಾಂಕ್ರೀಟ್ ಅವಶೇಷಗಳನ್ನ ತೆರವುಗೊಳಿಸ್ತಕ್ಕಂಥದ್ದು ದೊಡ್ಡ ಸವಾಲು ಮತ್ತು ಸಮಸ್ಯೆ ಆಗುತ್ತೆ. ಈ ಅವಶೇಷಗಳನ್ನ ನಗರದ ಹೊರವಲಯದಲ್ಲಿರುವ ಒಂದು ಪ್ರದೇಶದಲ್ಲಿ ಸಂಗ್ರಹಿಸಿ ಕೃತಕ ಬೆಟ್ಟವನ್ನು ನಿರ್ಮಾಣ ಮಾಡಲಾಗುತ್ತೆ. ಇದು ಜರ್ಮನಿಯ ಬರ್ಲಿನ್ ನಗರದ ಗುರ್ನೆವಾಲ್ಡ್ ಅರಣ್ಯ ಪ್ರದೇಶದಲ್ಲಿದೆ. ಇದೇ ಬೆಟ್ಟವನ್ನು ಟಫೆಲ್ಸ್ಬರ್ಗ್ ಅಂತ ಕರೀತಾರೆ. ಜರ್ಮನಿಯಲ್ಲಿ ಇದರ ಅರ್ಥ ದೆವ್ವದ ಗುಡ್ಡ ಅಂತ. ಈ ಗುಡ್ಡದ ಎತ್ತರ ಸುಮಾರು 120 ಮೀಟರ್ಗಳಾಗಿದ್ದು, ಅದರ ಕೆಳಗೆ ನಾಜಿ ಕಾಲದಲ್ಲಿ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಂಥ ಸೈನಿಕ ತಾಂತ್ರಿಕ ಕಾಲೇಜಿನ ಕಟ್ಟಡದ ಅವಶೇಷಗಳು ಕೂಡ ಹೂತೋಗಿದ್ದಾವೆ. ಇದರಿಂದಾಗಿ ಈ ಸ್ಥಳ ಭೌಗೋಳಿಕವಾಗಿ ಬಹಳ ಎತ್ತರದ ಜಾಗದಲ್ಲಿದ್ದು, ದೂರದ ರೇಡಿಯೋ ಸಂಕೇತಗಳನ್ನ ಸ್ವೀಕರಿಸೋದಕ್ಕೆ ಅನುಕೂಲಕರವಾಗಿತ್ತು. ಇದು ಬರ್ಲಿನ್ನ ಅತ್ಯಂತ ಎತ್ತರದ ಪ್ರದೇಶಗಳಲ್ಲಿ ಒಂದಾಗಿದ್ದು, ಈ ಬೆಟ್ಟದ ಮೇಲಿಂದ ಇಡೀ ನಗರದ ಒಂದು ವಿಹಂಗಮ ನೋಟವನ್ನು ಕಾಣಬಹುದು. ಶೀತಲ ಸಮರ 1940 ದಶಕದ ಕೊನೆಯಿಂದ ಪ್ರಾರಂಭವಾಗಿ 1991ರವರೆಗೆ ಮುಂದುವರೆದ ರಾಜಕೀಯ ಮತ್ತು ಸೈನಿಕ ಸ್ಪರ್ಧೆ ಅಂತ ನಮಗೆಲ್ಲ ಗೊತ್ತು. ಈ ಪೈಪೋಟಿಯ ಯುಗದಲ್ಲಿ ಮುಖ್ಯವಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ಒಕ್ಕೂಟ ಇವೆರಡರ ನಡುವೆ ಭೌಗೋಳಿಕ ಮತ್ತು ತಾತ್ವಿಕ ಸಂಘರ್ಷ ನಡೀತು. ಈ ಅವಧಿಯಲ್ಲಿ ಯುದ್ಧ ನೇರ ಸೈನಿಕರ ಮುಖಾಮುಖಿ ಆಗಿರಲಿಲ್ಲ. ಬದಲಿಗೆ ಮಾಹಿತಿ ಸಂಗ್ರಹ, ರೇಡಿಯೋ ಸಂಪರ್ಕಗಳ ಮೇಲ್ವಿಚಾರಣೆ, ಉಪಗ್ರಹ ಮತ್ತು ರಾಡಾರ್ ತಂತ್ರಜ್ಞಾನಗಳ ಮೂಲಕ ಪರಸ್ಪರ ಚಟುವಟಿಕೆಗಳನ್ನ ತಿಳಿದುಕೊಳ್ಳುವಂಥ ಪ್ರಯತ್ನ ನಡೀತು. 1961ರಲ್ಲಿ ಪಾಶ್ಚಾತ್ಯ ಮಿತ್ರರ ಸೇನೆಗಳು ಅಂದರೆ ಅಮೆರಿಕದ ಮಿತ್ರರ ಸೇನೆಗಳು ಬರ್ಲಿನ್ನಲ್ಲಿದ್ದ ವಿವಿಧ ಸ್ಥಳಗಳನ್ನು ಪರಿಶೀಲನೆ ಮಾಡಿದ ನಂತರ ಟಫೆಲ್ಸ್ಬರ್ಗ್ ಬೆಟ್ಟ ರೇಡಿಯೋ ಸಂಕೇತಗಳು ನೀಡೋದಕ್ಕೆ ಅತ್ಯುತ್ತಮ ಸ್ಥಳ ಅಂತ ಕಂಡುಹಿಡಿಯುತ್ತೆ. ಈ ಕಾರಣದಿಂದ 1963ರಲ್ಲಿ ಇಲ್ಲಿ ಸ್ಥಿರವಾದಂಥ ಒಂದು ಗುಪ್ತಚರ ಕೇಂದ್ರವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಟಾಯ್ಫೆಲ್ಸ್ಬರ್ಗ್ ಲಿಜನಿಂಗ್ ಸ್ಟೇಷನ್ ಅನ್ನು ಗುರುತಿಸ್ತಕ್ಕಂಥ ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ, ಇದರ ಜೊತೆಗೆ ಇದರ ಮೇಲಿದ್ದಂಥ 5 ದೊಡ್ಡ ಬಿಳಿ ಬಣ್ಣದ ರಾಡಾರ್ ಗುಮ್ಮಟಗಳು, ಅವನ್ನ ರ್ಯಾಂಡಮ್ಸ್ ಅಂತ ಕರೀತಾರೆ. ಇವು ನೋಡೋದಕ್ಕೆ ಬೃಹತ್ ಗಾಲ್ಫ್ ಚೆಂಡುಗಳಂತೆ ಕಾಣ್ತವೆ. ಈ ಗುಮ್ಮಟಗಳ ಒಳಗೆ ಅತಿ ಸಂವೇದನಾಶೀಲವಾದಂಥ ಆಂಟೆನ್ಗಳು, ರಾಡಾರ್ ಉಪಕರಣಗಳು, ಸಂಪರ್ಕ ವಿಶ್ಲೇಷಣೆ ಸಾಧನಗಳು ಸ್ಥಾಪಿಸಲ್ಪಟ್ಟಿರ್ತವೆ. ಈ ರಾಡೋಮ್ ಗುಮ್ಮಟಗಳು ಆಂಟೆನಾಗಳನ್ನು ಹವಾಮಾನದಿಂದ ರಕ್ಷಣೆ ಮಾಡಿ, ರೇಡಿಯೋ ತರಂಗಗಳನ್ನ ಅಡ್ಡಿಪಡಿಸದಂತೆ ಸಂರಕ್ಷಣೆ ಮಾಡಿ ಕಾದಿರಿಸಿ ಉಪಕರಣಗಳ ಗುಪ್ತತೆಯನ್ನು ಕಾಪಾಡ್ತಾ ಇರ್ತವೆ. ಈ ಕೇಂದ್ರದಲ್ಲಿ ಸುಮಾರು 1500 ಸಿಬ್ಬಂದಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತು 24 ಗಂಟೆಗಳ ಅಂದರೆ ಇಡೀ ದಿನ ಪೂರ್ತಿ PL ವಿಚಾರಣೆ ನಡೀತಾ ಇರುತ್ತೆ. ಈ ಕೇಂದ್ರವನ್ನು ಸಾಮಾನ್ಯವಾಗಿ ಫೀಲ್ಡ್ ಸ್ಟೇಷನ್ ಬರ್ಲಿನ್ ಅಂತ ಕರಿತಾ ಇರ್ತಾರೆ. ಇದು ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಅಂದರೆ ರಾಷ್ಟ್ರೀಯ ಭದ್ರತಾ ಏಜೆನ್ಸಿಯ ನಿಯಂತ್ರಣದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೂ ಕೂಡ ಬ್ರಿಟಿಷ್ ಸೇನೆಯ ಘಟಕಗಳು ಕೂಡ ಇದರಲ್ಲಿ ಪಾಲ್ದಾರಿಕೆಯನ್ನು ಹೊಂದಿರ್ತವೆ. ಈ ಕೇಂದ್ರ ಶೀತಲ ಯುದ್ಧದ ಕಾಲದಲ್ಲಿ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಮತ್ತು ಮಿತ್ರ ರಾಷ್ಟ್ರಗಳ ಗುಪ್ತಚರ ಸಂಸ್ಥೆಗಳ ಪ್ರಮುಖವಾದಂಥ ಸಿಜಿನೆಟ್ ಅಂದರೆ ಸಿಗ್ನಲ್ಸ್ ಇಂಟೆಲಿಜೆನ್ಸ್ ಕೇಂದ್ರ ಆಗಿರುತ್ತೆ. ಇಲ್ಲಿ ಸಂಗ್ರಹಿಸಲಾದಂಥ ಮಾಹಿತಿಯು ಪೂರ್ವ ಯುರೋಪಿನ ಕಮ್ಯುನಿಸ್ಟ್ ರಾಷ್ಟ್ರಗಳ ಸೈನಿಕ ಚಟುವಟಿಕೆಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಮತ್ತು ಅಮೆರಿಕ ದೇಶಕ್ಕೆ ಸಹಾಯವನ್ನು ಮಾಡ್ತದೆ. ಈ ಕೇಂದ್ರದಲ್ಲಿ ಮುಖ್ಯವಾಗಿ ಸಿಗ್ನಲ್ಸ್ ಇಂಟೆಲಿಜೆನ್ಸ್ ಅಂದರೆ ಸಿಗ್ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಬಳಸಲಾಗಿರ್ತದೆ. ಸೈನಿಕರ ರೇಡಿಯೋ ಸಂವಹನಗಳು ನಡೆಯೋದು, ಮೈಕ್ರೋವೇವ್ ಮತ್ತು ಟೆಲಿಕಮ್ಯುನಿಕೇಶನ್ ಸಂಕೇತಗಳನ್ನ ವಿಶ್ಲೇಷಣೆ ಮಾಡೋದು, ಪೂರ್ವ ಯುರೋಪಿನ ಸೇನೆಯ ಚಟುವಟಿಕೆಗಳ ಪತ್ತೆ ಹಚ್ಚೋದು ಇದರ ಉದ್ದೇಶಗಳಾಗಿರ್ತವೆ. ಟಾಯ್ಫೆಲ್ಸ್ಬರ್ಗ್ ಕೇಂದ್ರ ಜಾಗತಿಕ ಗುಪ್ತಚರ ಜಾಲ ಆದಂಥ ಎಕ್ಲಿಯಾನ್ ವ್ಯವಸ್ಥೆಯ ಭಾಗ ಆಗಿದ್ದರಿಂದಾಗಿ ನಮಗೆ ತಿಳಿದು ಬರ್ತಾ ಇದೆ. ಈ ಜಾಲ ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿರ್ತಕ್ಕಂಥ ಗುಪ್ತರ ಕೇಂದ್ರಗಳನ್ನೆಲ್ಲವನ್ನು ಸಂಪರ್ಕ ಮಾಡಿ ದೂರವಾಣಿಯ ಸಂವಹನ, ಉಪಗ್ರಹ ಸಿಗ್ನಲ್ಲು, ರೇಡಿಯೋ ಸಂದೇಶಗಳನ್ನ ವಿಶ್ಲೇಷಣೆ ಮಾಡ್ತಾ ಇರ್ತದೆ. 1989ರಲ್ಲಿ ಬರ್ಲಿನ್ ಗೋಡೆಯನ್ನು ಕೆಡವಿದ ನಂತರ ಶೀತಲ ಸಮರ ನಿಧಾನವಾಗಿ ಕೊನೆಗೊಳ್ಳುತ್ತೆ. ಅದರ ನಂತರ ಪೂರ್ವ ಮತ್ತು ಪಶ್ಚಿಮ ಜರ್ಮನಿಗಳು 1990ರಲ್ಲಿ ಒಂದಾಗ್ತವೆ. 1992ರಲ್ಲಿ ಟಾಯ್ಫೆಲ್ಸ್ಬರ್ಗ್ ಕೇಂದ್ರವನ್ನು ಅಧಿಕೃತವಾಗಿ ಮುಚ್ಚಲಾಗುತ್ತೆ. ಎಲ್ಲ ಗುಪ್ತಚರ ಉಪಕರಣಗಳನ್ನ ತೆಗೆದುಹಾಕಲಾಗುತ್ತೆ. ಇದರಿಂದ ಈ ಕೇಂದ್ರದ ಸೈನಿಕ ಪ್ರಾಮುಖ್ಯತೆ ಇಳಿದಂತಾಗುತ್ತೆ. ಈ ಕೇಂದ್ರವನ್ನು ಮುಚ್ಚಿದ ನಂತರ ಹಲವು ವರ್ಷಗಳವರೆಗೆ ಇದು ನಿರ್ಲಕ್ಷಿತ ಕಟ್ಟಡ ಆಗಿರ್ತದೆ. ನಂತರ ಸ್ಥಳೀಯ ಕಲಾವಿದರು ಮತ್ತು ನಗರ ಸಂಸ್ಕೃತಿ ಸಮುದಾಯಗಳು ಈ ಸ್ಥಳವನ್ನು ಸ್ಟ್ರೀಟ್ ಆರ್ಟ್ ಅಂದರೆ ರಸ್ತೆಯ ಕಲೆಯ ಕೇಂದ್ರವನ್ನಾಗಿ ರೂಪಾಂತರ ಮಾಡ್ತಾರೆ. ಇವತ್ತು ಇದು ವಿಶ್ವದ ಅತಿ ದೊಡ್ಡ ಸ್ಟ್ರೀಟ್ ಆರ್ಟ್ ಗ್ಯಾಲರಿಗಳಲ್ಲಿ ಒಂದಾಗೈತೆ.
ಇಲ್ಲಿನ ಗೋಡೆಗಳ ಮೇಲೆ ನೂರಾರು ಕಲಾವಿದರು ಅದ್ಭುತವಾದಂಥ ಗ್ರಾಫಿಟಿ ಚಿತ್ರಗಳನ್ನ ಬಿಡಿಸಿದ್ದಾರೆ. ಈಗ ಇದು ಪ್ರವಾಸಿ ಚಿತ್ರಣ ಆಗಿದ್ದು ಜನ ಇಲ್ಲಿನ ಇತಿಹಾಸ ತಿಳಿಯೋದಕ್ಕೆ ಮತ್ತು ವಿಶಿಷ್ಟವಾದ ಶಬ್ದ ಪ್ರತಿಧ್ವನಿಸ್ತಕ್ಕಂಥ ಅಕೌಸ್ಟಿಕ್ ಅನುಭವ ಪಡೆಯೋದಕ್ಕೆ ಭೇಟಿಯನ್ನು ನೀಡ್ತಾರೆ. ಇಂದು ಈ ಸ್ಥಳ ಇತಿಹಾಸದ ಅಧ್ಯಯನ ಕ್ಷೇತ್ರ, ಶೀತಲ ಯುದ್ಧದ ಸ್ಮಾರಕ, ಪರ್ಯಟನೆಯ ಆಕರ್ಷಣೆ, ಪ್ರವಾಸಿಗಳ ಭೇಟಿಯ ತಾಣ ಮತ್ತು ಕಲಾ ಪ್ರದರ್ಶನ ಸ್ಥಳ ಅಂತಕ್ಕಂಥ ರೂಪಗಳಲ್ಲಿ ಪರಿಚಿತ ಆಗಿದೆ. ರಾಜಕೀಯ ಮತ್ತು ಮಿಲಿಟರಿ ಸೆಣಸಾಟಗಳ ಗುಪ್ತಚರ ಕೇಂದ್ರ ಇವತ್ತು ಇತಿಹಾಸ ಮತ್ತು ಕಲೆಯ ಸಂಯೋಜಿತ ಸ್ಥಳವಾಗಿ ರೂಪಾಂತರಗೊಂಡಿರತಕ್ಕಂಥದ್ದು ಮಾನವ ಸಮಾಜದ ರಾಜಕೀಯ, ತಂತ್ರಜ್ಞಾನ ಮತ್ತು ಸಂಸ್ಕೃತಿಯ ಪರಿವರ್ತನೆಗೆ ಒಂದು ಬಹಳ ದೊಡ್ಡ ಸಂಕೇತವಾಗಿ ಕಾಣಿಸ್ತಾ ಇದೆ. ಎರಡನೇ ಮಹಾಯುದ್ಧದ ನಂತರ ನಡೆದಂಥ ಶೀತಲ ಸಮರದ ಕಾಲದಲ್ಲಿ ನೂರಾರು ರಹಸ್ಯವಾದ ನಿಗೂಢವಾದಂಥ ಸಂಗತಿಗಳು ಜರುಗಿದವು. ಅಂತ ಇತರ ಸಂಗತಿಗಳ ಬಗ್ಗೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.